ಆಮೇಲೆ ನಿಮ್ದೊಂದು ಲೈಫ್ ಒಂಥರ ಚೆನ್ನಾಗಿದೆ. ಹ್ಮ್. ಜೂನಿಯರ್ ಆರ್ಟಿಸ್ಟ್ ಆಗಿ ಅಪ್ಪು ಅವರ ಸಿನಿಮಾಯಿಂದ ಶುರು ಮಾಡ್ತೀರಾ, ಪುನೀತ್ ರಾಜ್ಕುಮಾರ್ ಅವ್ರದ್ದು. ಹಾಗೇನೆ ಲೀಡ್ ಆಗಿ ದರ್ಶನ್ ಅವರ ಸಿನಿಮಾಯಿಂದ ಶುರು ಮಾಡ್ತೀರಾ. ಹೆಂಗ್ ಅನ್ನಿಸ್ತಿದೆ ಈ ಜರ್ನಿ? ಇಬ್ಬರ ಸ್ಟಾರ್ ನಟರ ಒಂದು ಸಿನಿಮಾಗಳಲ್ಲಿ ನೀವು ಆಸ್ ಎ ಲೀಡ್ ಆಗಿ ಮತ್ತೆ ಜೂನಿಯರ್ ಆರ್ಟಿಸ್ಟ್ ಆಗಿ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಶುರು ಮಾಡುವಂತದ್ದು. ನಮ್ಗೆ ಇದೇನು ತುಂಬಾ ಎಕ್ಸೈಟಿಂಗ್ ಫ್ಯಾಕ್ಟರ್ ಅಂತ ಅನ್ಸಲ್ಲ ಸರ್. ನಾನು ಅದನ್ನೇ ಹೇಳಿದೆ, ಈಗ ಬರ್ತಿರೋ ಯಂಗ್ಸ್ಟರ್ಸ್ಗೂ ಅಥವಾ ನಾವು ಮುಂಚೆ ಬಂದಿರೋರ್ಗು ನಮ್ಗೆ ಏನ್ ಡಿಫರೆನ್ಸ್ ಅಂದ್ರೆ, ನಾವು ತುಂಬಾ ತಳಮಟ್ಟದಿಂದ ಸ್ಟೆಪ್ ಬೈ ಸ್ಟೆಪ್ ನಾವು ಸಕ್ಸಸ್ ನೋಡ್ಕೊಂಡ್ ಬಂದಿದ್ದು. ನಾವು ಏಕ್ದಮ್ ಬಂದ ತಕ್ಷಣ ನಾನು ಹೇಳಿದ್ನಲ್ಲ, ಇವತ್ತು ಒಂದು ಸೀರಿಯಲ್ ಅಲ್ಲಿ ಸಿಗೋ ಸಕ್ಸಸ್ನ ತುಂಬಾ ದೊಡ್ಡದಾಗಿ ಮನ್ಸಿಗೆ ತಗೊಂತಾರೆ ಅಥವಾ ತಲೆಗೆ ತಗೊಂತಾರೆ, ನನ್ನಿಂದ ಸಕ್ಸಸ್ ಅಂತ. ಅದು ನಾನು ಆಗ್ಲೇ ಹೇಳಿದ್ನಲ್ಲ, ಅದು ಚಾನಲ್ ಅವರೆಲ್ಲ ಸೇರ್ಕೊಂಡು ಮಾಡಿ ನಿಮ್ಮನ್ನ ಹೈಪ್ ಮಾಡೋದು ಅಂತ. ನಾವು ಬಂದಾಗ ಜೂನಿಯರ್ ಆರ್ಟಿಸ್ಟ್ ಒಂದು ಸಕ್ಸಸ್. ಜೂನಿಯರ್ ಆರ್ಟಿಸ್ಟ್ ಬಂದಾಗ ಪುನೀತ್ ಸರ್ ಒಂದು ಸೀಕ್ವೆನ್ಸ್ ಇದೆ, ಒಂದು ಸಾಂಗ್ ಬರುತ್ತೆ, ತುಂಬಾ ನೋಡ್ಬೇಡಿ ಲವ್ ಆಯ್ತು. ಆ ಸಾಂಗ್ ಮುಗಿದ್ಮೇಲೆ ಪ್ರಿಯಮಣಿ ಅವ್ರದ್ದು ಬ್ಲಡ್ ತಗೊಳೋದಕ್ಕೆ ಅಂತ ಒಂದು ಸೀನ್ ಬರುತ್ತೆ. ಅಪ್ಪು ಸರ್ ಪುನೀತ್ ಸರ್ ಹಿಂಗ್ ಬ್ಲಡ್ ತಗೊಂತಾ ಇದ್ದಾರೆ, ಹಿಂಗ್ ಪಕ್ಕದಲ್ಲಿ ನಾನು ನಿಂತಿರ್ತೀನಿ. ಅದು ನನ್ನ ಸಿನಿಮಾ ಕೆರಿಯರ್ ಜರ್ನಿ ಜೂನಿಯರ್ ಆರ್ಟಿಸ್ಟ್ ಆಗಿ. ಅಂದ್ರೆ ನಾವು ಅಲ್ಲಿ ಹೆಂಗೆ ಅಂದ್ರೆ, ಸೂಪರ್ ಸ್ಟಾರ್ ನ ನೋಡಿದ್ದೇ ಒಂದು ದೊಡ್ಡ ಸಕ್ಸಸ್ ನಮ್ಗೆ. ಸಿನಿಮಾ ಮಾಡೋದು ಸೆಕೆಂಡ್ರಿ, ಆಮೇಲೆ ನಾವು ಹೀರೋ ಆಗೋದು ಸೆಕೆಂಡ್ರಿ. ಸೂಪರ್ ಸ್ಟಾರ್ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರನ್ನ ನೋಡ್ತಿರೋದೇ ಒಂದು ಸೆಲೆಬ್ರೇಷನ್. ಅವ್ರು ಹೆಂಗ್ ಬಿಹೇವ್ ಮಾಡ್ತಾರೆ ಸೆಟ್ ಅಲ್ಲಿ, ಅವ್ರು ಎಷ್ಟು ಚೆನ್ನಾಗಿರ್ತಾರೆ ಅಂತ ನೋಡ್ಕೊಂಡು ಆ ಲೆವೆಲ್ ಇಂದ ಬೆಳ್ಕೊ ಬಂದವ್ರು ನಾವು. ಅದಾದ ತಕ್ಷಣ ಸಡನ್ ಆಗಿ ನಾನ್ ಸ್ಟೆಪ್ ಬೈ ಸ್ಟೆಪ್ ಬೆಳ್ಕೊಂಡು ಆಡಿಷನ್ಸ್ ಕೂಡ ಅಟೆಂಡ್ ಮಾಡಿ ಚಿಕ್ಕ ಕ್ಯಾರೆಕ್ಟರ್ ಮಾಡಿ ಹೀರೋ ಆಗಿ ಮಾಡಿದ್ಮೇಲೆ ದೊಡ್ಡ ಪ್ರೊಡಕ್ಷನ್ ಗಾಂಧಿನಗರದ ಒಂದು ಆಡಿಷನ್ಸ್ ಮಾಡ್ತಾರೆ, ಅಲ್ಲೋಗಿ ನಾನು ಅಟೆಂಡ್ ಮಾಡ್ತೀನಿ. ತುಗುದೀಪ್ ಸಂಸ್ಥೆಯಲ್ಲಿ ದರ್ಶನ್ ಸರ್ ಬ್ಯಾನರ್ ಅಲ್ಲಿ ನಾನು ಸೆಕೆಂಡ್ ಹೀರೋ ಆಗಿ ಆಕ್ಟ್ ಮಾಡ್ತೀನಿ. ಅಮೂಲ್ಯ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ನಾವು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಅವ್ರು ಚೆಲ್ವಿನ್ ಚಿತ್ತಾರ ಎಲ್ಲ ನೋಡ್ತಾ ಇದ್ವಿ ನಾವು. ಅವ್ರ ಜೊತೆ ಅವ್ರನ್ನ ಮದ್ವೆ ಆಗಕ್ ಬರೋ ಅಂತ ಒಂದು ಸೀಕ್ವೆನ್ಸ್ ನಾನು ಶರತ್ ಲೋಹಿತಾಶ್ ಅವ್ರ ಮಗನ್ ಕ್ಯಾರೆಕ್ಟರ್ ಅದ್ರಲ್ಲಿ. ಐ ಮೀನ್ ಜೂನಿಯರ್ ಆರ್ಟಿಸ್ಟ್ ಇಂದ ಅಲ್ಲಿಗೆ ಬರೋ ಅಷ್ಟರಲ್ಲಿ 4 years ಜರ್ನಿ ಆಗಿತ್ತು. ಸೊ ಈ ಜರ್ನಿಲಿ ಹೆಂಗಿರ್ಬೇಕು ಇಂಡಸ್ಟ್ರಿ, ನಾವು ಹೆಂಗ್ ಬಿಹೇವ್ ಮಾಡಬೇಕು, ಯಾವ ತರ ನಡ್ಕೋಬೇಕು, ನಾವ್ ಹೆಂಗ್ ಆಕ್ಟ್ ಮಾಡಬೇಕು, ದೊಡ್ಡ ಪ್ರೊಡಕ್ಷನ್ ಅವರೆಲ್ಲ ಇದ್ದಾಗ ನಾವು ಎಕ್ಸೈಟ್ ಆಗ್ದಂಗೆ ಹೆಂಗಿರ್ಬೇಕು, ಕೂಲಾಗೆ ಆ ಸಕ್ಸಸ್ನ ತಲೆಗೆ ಹಚ್ಕೊಳ್ದಾಗೆ. ಆ ಜರ್ನಿನೇ ಬ್ಯೂಟಿಫುಲ್ ಸರ್. ಫಸ್ಟ್ ಟೈಮ್ ನಾನು ದರ್ಶನ್ ಸರ್ನ ಆಸ್ ಎ ಫ್ಯಾನ್ ಆಗಿ ಒಂದ್ಸಲಿ ನೋಡಿದ್ದು ಎಲ್ಲಿ, ತುಮಕೂರ್ಗೆ ಸಾರಥಿ ಸಿನಿಮಾ ರ್ಯಾಲಿ ಬಂದಾಗ, ನಾವೆಲ್ಲ ಇನ್ನು ಐ ಥಿಂಕ್ 10th standard ಏನೋ ಇರ್ಬೇಕು ಅನ್ಸುತ್ತೆ, ಆ ಟೈಮಲ್ಲಿ ನೋಡಿದ್ದೆ ಫ್ಯಾನ್ ಬಾಯ್ ಆಗಿ. ಅದಾದ್ಮೇಲೆ ಇಂಡಸ್ಟ್ರಿಗೆ ಬಂದ್ಮೇಲೆ ಪ್ರೀಮಿಯರ್ ಶೋ ಅಲ್ಲಿ, ಮದುವೆ ಮಮತೆ ಕರೆಯಲು ಪ್ರೀಮಿಯರ್ ಶೋ ಇಲ್ಲೇ ರೇಣುಕಂಬದಲ್ಲಿ ಮಾಡಿದಾಗ ನಾನು ಸೈಡಲ್ಲಿ ನಿಂತಿದ್ದೆ. ಫಸ್ಟ್ ಹೀರೋ ನಮ್ಮ ಸೂರಜ್ ಗೌಡ ಮಾಡಿದ್ದು, ಅವ್ರು ಮೈನ್ ಅಟ್ರಾಕ್ಷನ್ ಅಲ್ವಾ, ಅವ್ರು ನಿಂತಿದ್ರು, ನಾನು ಸೈಡಲ್ಲಿ ನಿಂತಿದ್ದೆ. ಅವ್ರು ಕಾರ್ ಇಳಿದು ಬಂದ ತಕ್ಷಣ ದರ ನನ್ನ ಕಡೆ ನೆಡ್ಕೊಂಡ್ಬಂದ್ರು. ನಾನು ಯಾಕೆ ನನ್ನ ಕಡೆ ಹಿಂಗ್ ನಡ್ಕೊಂಡ್ ಬರ್ತಿದ್ರಲ್ಲ ಅಂತ. ಸರ್ ನೀವು ಲಿಟ್ರಲಿ ನಂಬಲ್ಲ, ಹೆಗ್ಲ ಮೇಲೆ ಕೈ ಹಾಕೊಂಡು ನಾನು ಮೀಸೆ ಹಿಂಗ್ ಬಿಟ್ಟಿದ್ದೆ ಅವಾಗ. ಏಯ್ ನಿನ್ ಸೀರಿಯಲ್ ಎಲ್ಲ ಚೆನ್ನಾಗಿ ಮಾಡ್ತಿಕೊಳ ನೋಡಿದೀನಿ, ನಗ್ತಾ ಒಂಥರ ಸ್ಮೈಲಿಂಗ್ ಅಲ್ಲಿ ಡೈಲಾಗ್ ಹೇಳ್ತೀಯ ಚಿನ್ನ, ಸಖತ್ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡು ಇಡೀ ಸಿನಿಮಾ ನೋಡಿ, ನಾನ್ ಮಾಡಿದ ಸೀನ್ಗಳನ್ನೆಲ್ಲ ಎಂಜಾಯ್ ಮಾಡಿ ಅಲ್ಲಿಂದ ಅವರು ಒಡನಾಟ ಸ್ಟಾರ್ಟ್ ಆಗಿದ್ದು ನಮಗೆ. ಐ ಥಿಂಕ್ ಅಪ್ಪು ಸರ್ನ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡ್ಬೇಕಾರೆ ಸೂಪರ್ ಸ್ಟಾರ್ ಅವ್ರು, ಇನ್ನೊಬ್ರು ಸೂಪರ್ ಸ್ಟಾರ್ ಸಿನಿಮಾ ಪ್ರೊಡಕ್ಷನ್ ಹೌಸ್ ಅಲ್ಲೇ ನಾನು ಕೆಲಸ ಮಾಡ್ತೀನಿ. ಇದು ನಮ್ ಜರ್ನಿ ಹಿಂಗು ಹೋಗಿದ್ದು. ಸೊ ಹಂಗಾಗಿ ನಮ್ಗೆ ತುಂಬಾ ದೊಡ್ಡ ಸಕ್ಸಸ್ ಬಂದ್ರು ತಲೆಗಿರಲ್ಲ, ನಮ್ಗೇನು ಕೆಲಸ ಇಲ್ಲದೆ ಇದ್ರು ನಾವು ಹಂಗೆ ಇರ್ತೀವಿ. ನಮ್ ವರ್ಕ್ ಮಾತಾಡ್ಬೇಕಷ್ಟೇ ಎಂಡ್ ಆಫ್ ದಿ ಡೇ. ನಾವು ಈ ಫಾಲೋವರ್ಸ್ ಕಾಲದಲ್ಲಿ, ಇನ್ಸ್ಟಾಗ್ರಾಮ್ ಕಾಲದಲ್ಲಿ ಬಂದವರಲ್ಲ ನಾವು. ಈಗ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹೆಂಗ್ ಕೂತಿದ್ದೀನಿ ಕಂಫರ್ಟ್ ಝೋನ್ ಮಾಡ್ಕೊಂಡು. ಏನ್ ಗೊತ್ತಾ, ಅಪ್ಪು ಅವರೊಟ್ಟಿಗೆ ಅಣ್ಣ ಬಾಂಡ್ ಸಿನಿಮಾದಲ್ಲಂತೂ ಜೂನಿಯರ್ ಆರ್ಟಿಸ್ಟ್ ಆಗಂತೂ ಆಕ್ಟ್ ಮಾಡಿದ್ರಿ. ದರ್ಶನ್ ಸರ್ ಅವರೊಟ್ಟಿಗೆ ಯಾವಾಗ ಆಕ್ಟ್ ಮಾಡ್ತೀರಾ ಅಂತ? ಯಾಕಂತಂದ್ರೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದಾರ, ಅವ್ರ ಮೆಚ್ಚುಗೆಯನ್ನ ಪಡ್ಕೊಂಡಿದಾರ, ಅವ್ರ ಕಡೆಯಿಂದ ನೀವ್ ಚೆನ್ನಾಗ್ ಮಾಡ್ತೀರಾ, ಚೆನ್ನಾಗ್ ಮಾಡ್ತೀಯ ಚಿನ್ನ ಅಂತ ಹೇಳ್ಬಿಟ್ಟು ಒಂದ್ಸಲ ಫೋಟೋಗೋಸ್ಕರನೇ ಎಷ್ಟೋ ಜನ ವೆಯ್ಟ್ ಮಾಡ್ತಿರ್ತಾರೆ. ಅವ್ರನ್ನ ಮೀಟ್ ಆಗ್ಬೇಕು, ಒಂದ್ ಶೇಕ್ ಹ್ಯಾಂಡ್ ಕೊಡ್ಬೇಕು, ಒಂದ್ ಫೋಟೋ ತೆಗೆಸ್ಕೋಬೇಕು ಅನ್ನೋಂಥದ್ದು. ಅಂತದ್ರಲ್ಲಿ ನೀವು ಅವ್ರ ಕಡೆಯಿಂದ ಒಂದ್ ಬ್ಲೆಸ್ಸಿಂಗ್ಸ್ ಅನ್ನ ಪಡ್ಕೊಂಡಿದ್ರ, ಅವ್ರ ಸಪೋರ್ಟ್ ಅನ್ನ ಪಡ್ಕೊಂಡಿದಾರ, ಅವ್ರ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಅನ್ನ ಪಡ್ಕೊಂಡಿದಾರ ಅಂತಂದಾಗ ಒಂಥರ ಗ್ರೇಟ್ ಆಕ್ಟರ್ ಅಂತಾನೆ ಆಗ್ಲೇ ನಿಮ್ಗೆ ಸಿಕ್ಕಿದ್. ಯಾವ ಅವಾರ್ಡು ಬೇಕಾಗಿಲ್ಲ. ನಾನು ಯಾವುದೇ ಫಂಕ್ಷನ್ಸ್ ಕೇಳಿದ್ರು ಮಿಸ್ ಮಾಡ್ತಿರ್ಲಿಲ್ಲ ಸರ್ ದರ್ಶನ್ ಸರ್. ಅಂದ್ರೆ ನೀವು ಕರೆಯುವಂತ ಫಂಕ್ಷನ್ಸ್? ಹೌದು, ನಂದು 2 ಸಿನಿಮಾ ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿದ್ದಾರೆ ಅವರು. ಹೌದಾ? ಹೌದು. ಆಮೇಲೆ ಅದೇ ಇವ್ರು ಪ್ರಿಯಮಣಿ, ಕಿಶೋರ್, ಮಯೂರಿ ನಾವು ಸೇರ್ಕೊಂಡು ಮಾಡಿದ್ವಲ್ಲ ಸಿನಿಮಾ, ನನ್ನ ಪ್ರಕಾರನ ಸಿನಿಮಾಗೆ ಕೇಳಿದ ತಕ್ಷಣ ಟ್ರೈಲರ್ ಲಾಂಚ್ ಮಾಡ್ಕೊಟ್ರು ಅವರು. ಅದಾದ್ಮೇಲೆ ದಿನಕರ್ ಸರ್ ನನ್ನ ಫಸ್ಟ್ ಸಿನಿಮಾಗೆ ತುಮಕೂರ್ಗೆ ಬಂದು ಡಾಲಿ ಮತ್ತೆ ದಿನಕರ್ ಸರ್ ಅಲ್ಲಿ ಟ್ರೈಲರ್ ಲಾಂಚ್ ಮಾಡ್ಕೊಟ್ರು. ಇನ್ನೊಂದು ಸಿನಿಮಾಗೆ ಸುದೀಪ್ ಸರ್ ಲಾಂಚ್ ಮಾಡ್ಕೊಟ್ರು. ಸೊ ಎಲ್ಲಾ ಸ್ಟಾರ್ಗಳು ಪ್ರತಿಯೊಂದು ಸಿನಿಮಾಗೂ ಏನಾದ್ರೂ ಒಂದು ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ದರ್ಶನ್ ಸರ್ ನಾನು ಒಂದ್ಸಲಿ ಕೇಳಿದ್ದೆ. ಆಕ್ಚುಲಿ ನಾನು ಯೂಶಲಿ ಮಿಸ್ಯೂಸ್ ಮಾಡ್ಕೊಳಲ್ಲ, ಕೇಳಲ್ಲ ಹಂಗೆ.
ಒಡೆಯ ಸಿನಿಮಾ ಮಾಡಬೇಕಾದ್ರೆ ಆ ಸಿನಿಮಾ ಆಗಿತ್ತು. ಆ ಟೈಮ್ ಬರ್ಡೇಗೇನೋ ಮನೆಗೇನೋ ಹೋದಾಗ, ಅಣ್ಣ ಮಾಡ್ತಾ ಇದ್ದೀನಿ ನಿಮ್ಮ ಸಿನಿಮಾದಲ್ಲಿ, ಒಳ್ಳೆ ಕ್ಯಾರೆಕ್ಟರ್ ಯಾವ್ದಾನ ಇದ್ರೆ ಮಾಡಿಸಿ ಅಣ್ಣ ಅಂತ. ನನಗೆ ಬೈದ್ಬಿಟ್ಟಿದ್ರೆ ಆ್ಯಕ್ಚುಲಿ. ಹಾ. ಯಾಕೆ ಇಷ್ಟು ಬೇಗ ಸುಸ್ತಾಗೋದ ನೀನು, ಹೀರೋ ಆಗಿ ಮಾಡ್ತಿದ್ಯಾ ತಾನೆ, ಹೀರೋ ಆಗಿ ಮಾಡ್ತಿದ್ಯಾ, ಕೊನೆವರೆಗೂ ಕಷ್ಟಪಡು, ಏನು ಆಗ್ದಿಲ್ಲ ಏನೂ ಆಗ್ತಿಲ್ಲ ಅನ್ನೋ ಟೈಮಿಗೆ ನಾನು ಕ್ಯಾರೆಕ್ಟರ್ ಮಾಡಿಸ್ತೀನಿ, ನನಗೇನು ದೊಡ್ಡ ವಿಷಯ ಅಲ್ಲ ನೆಕ್ಸ್ಟ್ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಿಸೋದು. ನೀನು ಹೀರೋ ಅವ್ರು ಯಾವಾಗಲೂ ಹೀರೋ ಅಂತ ಕರೆಯೋದು ನಾನು, ಹೆಸರಿಟ್ಟು ಕರೆಯಲ್ಲ ಅವರು. ಬನ್ರಿ ಹೀರೋ, ಕುತ್ಕೊಳ್ರಿ ಹೀರೋ, ಮಾತಾಡ್ರಿ ಹೀರೋ, ಈ ಥರನೇ ಕರೆಯೋರು, ಹೀರೋ ಅಂತಾನೆ ಮಾತಾಡ್ಸಿದ್ದು ಅವರು. ಅಷ್ಟೊತ್ತಿಗಾಗ್ಲಿ ನಾನು 3 ಸಿನಿಮಾ ಮಾಡಿದ್ದೆ. ಸಕ್ಸಸ್ ಸಿಗುತ್ತೋ ಬಿಡುತ್ತೋ, ನೀನೊಬ್ಬ ಹೀರೋ ಇವತ್ತು. ನೀನ್ ಯಾವಾಗ ನಿನ್ ಶುಕ್ರವಾರ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಅಲ್ಲಿವರೆಗೂ ನೀನ್ ಡೌನ್ ಆಗ್ಬೇಡ, ನೀನ್ ಕೆಳಗಡೆ ಬಂದ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗ್ಬೇಡ, ನೀನು ಮಾಡು, ಹೀರೋ ಆಗಿ ಮಾಡ್ತಿದ್ಯಾ ತಾನೆ. ನೀನ್ ಯಾವತ್ತು ಆಗ್ತಾನೆ ಇಲ್ಲ ನೀನು ಹೀರೋ ಆಗಿ, ನಿಂಗೆ ಬರ್ತಿಲ್ಲ ಪಾತ್ರಗಳಂತೇಳಿ ಅವಾಗ ಮಾಡಿಸ್ತೀನಿ ಅಂತ ಹೇಳಿದ್ರು. ಏನೋ ಅವ್ರು ಹೇಳಿದ್ದು ಬಾಯಾರಿಕೆಯಿಂದ ಸಿನಿಮಾಗಳು ಮಾಡ್ತಾನೆ ಇದೀನಿ. ಬಟ್ ಒಂದಿನ ಮಾಡ್ಬೇಕು ಆಸೆ, ಬಟ್ ಮಾಡಿ ಬೈದಿದ್ರು ನನಗೆ, ಹೀರೋ ಆಗಿ ಮಾಡ್ತಿದ್ವಿ, ಹೀರೋ ಆಗಿ ಮಾಡು ನೀನು ಅಂತ ಹೇಳಿದ್ರು. ಬರ್ಲಿ ಸರ್, ಈಚೆ ಬರ್ಲಿ, ಎಲ್ಲ ಅವ್ರದ್ದೇನು ಕಷ್ಟಗಳಿದೆ ಎಲ್ಲ ಮುಗಿಸ್ಕೊಂಡು ಈಚೆ ಬಂದಮೇಲೆ ಅದು ಹಣೆ ಬರದಲ್ಲಿ ಇತ್ತು, ಮಾಡಬೇಕು ಅನ್ನೋ ಋಣ ನಮ್ಮಲ್ಲಿದ್ದರೆ ಆಬ್ವಿಯಸ್ಲಿ ಯಾರಿಗೆ ಇಷ್ಟ ಇರಲ್ಲ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ಎಷ್ಟು ಬೇಜಾರಾಯ್ತು, ಯಾಕಂತಂದ್ರೆ ಈಗ ಹೇಳ್ತಿದ್ರಿ ಇಷ್ಟೊಂದು ಒಡನಾಟವನ್ನು ಇಟ್ಕೊಂಡಿದ್ರ, ಅವರು ಹೆಗಲ್ ಮೇಲೆ ಕೈ ಹಾಕೊಂಡು ಒಂದು ಸಿನಿಮಾ ಒಂದು 4-5 ಅವರ್ಸ್ ಅನ್ಕೋಣ, ಯಾಕಂತಂದ್ರೆ ಪಕ್ಕದಲ್ಲಿ ಕೂರಿಸ್ಕೊಳ್ಳೋದು, ಮಾತಾಡುವಂಥದ್ದು ಒಂದು ಅರ್ಧ ಗಂಟೆ, ಒಂದು 3 ಅವರ್ಸ್ ಸಿನಿಮಾ ಅನ್ಕೋಣ, ಅದಾದ ನಂತರ ಒಂದು 1/2 ಅವರ್ ಅನ್ಕೋಣ, ಟೋಟಲ್ 4 ಅವರ್ ನಿಮ್ ಜೊತೆ ಪಕ್ಕದಲ್ಲೇ ಕೂರಿಸ್ಕೊಂಡು ನಿಮ್ಮನ್ನ ಅಷ್ಟೊಂದು ಚೆನ್ನಾಗಿ ಹೀರೋ ಆಗಿ ಚಿನ್ನ ಅನ್ಕೊಂಡು ತಮ್ಮನ್ ತರ ಟ್ರೀಟ್ ಮಾಡಿದ್ದಾರೆ ಅಂತಂದ್ರೆ ಆ ಭಾಗ್ಯ ನಿಜವಾಗ್ಲೂ ಒಂಥರ ನಿಮ್ ಬ್ಲೆಸ್ಸಿಂಗ್ಸ್ ಅಂತಾನೆ ಹೇಳ್ಬೋದು ಸರ್. ಫಸ್ಟ್ ಟೈಮ್ ಅವ್ರು ನೋಡಿದಾಗ ನನಗೆ ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟಿತ್ತು ಸರ್. ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ ನಾನು. ಎಲ್ಲಿ ನೋಡಿದ್ರಿ ನೀವು? ಅಂದ್ರೆ ರೆಗ್ಯುಲರ್ ಆಸ್ ಎ ಫ್ಯಾನ್ ಆಗಿ ನಾನು ತುಮಕೂರಲ್ಲಿ ನೋಡಿದ್ ಬೇರೆ. ಚಿಂಗಾರಿ ಅಂತ ಒಂದು ಸಿನಿಮಾ ಆಡಿಯೋ ಲಾಂಚ್, ಅವಾಗ ತಾನೇ ಇಂಡಸ್ಟ್ರಿಗೆ ಬಂದಿದ್ದೆ, ಇನ್ನು ಜೂನಿಯರ್ ಆರ್ಟಿಸ್ಟ್ ಆಗೆಲ್ಲ ಮಾಡ್ತಿದ್ದೆ ನಾನು. ನನ್ನ ಫ್ರೆಂಡ್ ಒಬ್ರು ವೇಣು ಅಂತಿದ್ರು ತುಮಕೂರವ್ರು, ಡಿ ಕಂಪ್ನಿ ಇದೆಯಲ್ಲ ಅದರಲ್ಲಿ ಒನ್ ಆಫ್ ದ ಮೆಂಬರ್ ಆಗಿದ್ರು, ಅವ್ರು ಕರ್ಕೊಂಡು ಹೋಗಿದ್ರು. ಇವನ್ ಸುದೀಪ್ ಸರ್ ಕೂಡ ಗೆಸ್ಟ್ ಅವತ್ತಲ್ಲಿ. ಎಲ್ಲ ಇವೆಂಟ್ ಎಲ್ಲ ಮುಗೀತು, ಇವೆಂಟ್ ಎಲ್ಲ ಮುಗಿದ್ಮೇಲೆ ನಾನು ಫೋಟೋ ಇದೆ ಫೇಸ್ಬುಕ್ ಅಲ್ಲಿ ಇದೆ, ನಾನು ಶೇರ್ ಮಾಡಿದ್ದೀನಿ ಅದನ್ನ. ಒಳ್ಳೆ ಸಣ್ಣಗಿದ್ದೆ ನಾನು, ಸ್ಕೆಲಿಟನ್ ತರ ಇದ್ದೆ ಅವಾಗ ನಾನು. ವೈಟ್ ಡ್ರೆಸ್ಸು, ಅವ್ರಿಗೆ ಸಾರ್ಥಿ ಎಲ್ಲ ರಿಲೀಸ್ ಆಗಿ ಚಿಂಗಾರಿ ಎಲ್ಲ ಆಗಿತ್ತಲ್ಲ, ಫುಲ್ ಟ್ರಿಮ್ ಆಗ್ಬಿಟ್ಟಿದ್ರು, ಚಿಕ್ಕ ಚಿಕ್ಕ ಕೂದಲುಗಳಿತ್ತು ಸರ್ದ ಅವಾಗ. ಹಿಂಗ್ ನೋಡಿದ ತಕ್ಷಣ ಓಕೆ ಸೂಪರ್ ಸ್ಟಾರ್ ಅಂದ್ರೆ ಹಿಂಗಿರ್ತಾರ ಅಂತ ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟಿತ್ತು ನನಗೆ ಇವಾಗ. ಅಂದ್ರೆ ಒಬ್ಬೊಬ್ರಿಗೆ, ಕೆಲವೊಬ್ರಿಗೆ ದೇವ್ರು ಅಂತ ಅನ್ಸಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳೋರಲ್ಲ, ಫಸ್ಟ್ ಟೈಮ್ ನಂಗೆ ನೋಡಿದ ತಕ್ಷಣ ನನ್ಗೆ ಆ ಫೀಲ್ ಬಂದಿದ್ದು, ಒಬ್ಬ ಸ್ಟಾರ್ ಅಂದ್ರೆ ಆಯ್ಟು ಹಿಂಗ್ ನೋಡಿದ ತಕ್ಷಣ ಅನ್ಸಿದ್ದು. ಅದಾದ್ಮೇಲೆ ಅವ್ರ ಜೊತೆ ಜರ್ನಿ ಮಾಡಿದ್ದು, ಅವ್ರ ಪ್ರೊಡಕ್ಷನ್ ಕೆಲಸ ಮಾಡಿದ್ದು, ಪ್ರತಿ ಬರ್ಡೇಗೂ ನಾವು ಅವ್ರ ಮನೆಗೆ ಹೋಗ್ತಿದ್ದು, ಅದಾದ್ಮೇಲೆ ನಾವು ಯಾವುದೇ ಇವೆಂಟ್ಗಳು ಕರೆದ್ರು ಅವ್ರು ಬಂದು ನಮ್ಗೆ ಸಪೋರ್ಟ್ ಮಾಡ್ತಿದ್ದು, ಇದೆಲ್ಲ ಆಗಿ ಸಡನ್ ಆಗಿ ಈ ಥರದ್ದು ಹಿಂಗೆ ಒಂದು ನ್ಯೂಸ್ ಬಂದು ಹಿಂಗೆ ಒಳಗಡೆ ಹೋಗ್ಬೇಕಾದ್ರೆ, ಹೊರಗಡೆಯಿಂದ ಸರ್ನ ನೋಡೋ ರೀತಿ ಬೇರೆ, ದರ್ಶನ್ ಸರ್ನ ನೋಡೋ ರೀತಿಯಿಂದ ಬೇರೆ, ಅಥವಾ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಅವ್ರ ಬಗ್ಗೆ ಮಾತಾಡೋ ರೀತಿ ಬೇರೆ. ನಾವು ತುಂಬ ಹತ್ರದಿಂದ ಹಂಗೆ ನೋಡಿ ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋದವ್ರಿಗೆ ಸಡನ್ ಆಗಿ ನಮ್ಗೆ ಅನ್ನ ಹಾಕಿದ್ದೊಬ್ಬ ವ್ಯಕ್ತಿ ಹಿಂಗೆ ಹೋಗ್ತಿದ್ರಲ್ಲ ಒಳಗಡೆ ಅಂತ ಸಖತ್ ಬೇಜಾರಾಯ್ತು. ಅದನ್ನ ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ. ಕೆಲವೊಬ್ರು ಏನ್ ಮಾಡ್ತಾರೆ, ಅದನ್ನ ಎಕ್ಸ್ಪ್ರೆಸ್ ಮಾಡ್ಬಿಡ್ತಾರೆ, ಯಾವ್ದೋ ಒಂದು ಇಂಟರ್ವ್ಯೂಲೋ ಅಥವಾ ಎಲ್ಲೋ ಅವ್ರ ಪೋಸ್ಟ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ಬಿಡ್ತಾರೆ. ನಮ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ನಾವು ನೋಡಿದ್ದು ಸರ್ ಬೇರೆ, ಇದು ಸಿಚುಯೇಷನ್ ಅಲ್ಲಿ ಹಿಂಗ ಆಗ್ಬಾರ್ದಿತ್ತು, ಹಿಂಗ ಆಗೋಯ್ತು. ಅದಕ್ಕೆ ಪಾಪ ಅವರು ರೇಣುಕಾ ಸ್ವಾಮಿ ಅವ್ರು ಮಾಡಿದ್ದು ತಪ್ಪು ಕೆಲ್ಸನೇ ಸರ್. ಅವ್ರು ಆ ತರದ ವ್ಯಕ್ತಿ ಅಲ್ಲ ಸರ್, ನನಗೆ ಗೊತ್ತಿರಂಗೆ. ಅದು ಯಾಕಂಗ್ ಟ್ರಿಗರ್ ಆಗಿ ಆ ಥರ ಹಂಗೆ ಓಡಿದ್ರು ಅಥವಾ ಇನ್ನೊಂದು ಮಾಡಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ನೋಡಿದ್ ಸರ್ರು ಹಿಂಗ್ ಕೂತ್ಕೊಂಡ್ರೆ ಊಟ ಮಾಡೋದಲ್ಲೇ ಕಳಿಸ್ತಿರ್ಲಿಲ್ಲ ನಮ್ಮನ್ನ. ಯಾವ್ದೇ ಕ್ಯಾರವಾನ್ಗೆ ನಾವು ಮಾತಾಡ್ಸಕ್ ಹೋದಾಗ ಪಕ್ಕದಲ್ಲಿ ಕೂರಿಸಿ ಊಟದ ಟೈಮ್ವರೆಗೂ ವೆಯ್ಟ್ ಮಾಡಿಸಿ ನಮ್ಮನ್ನ ಊಟ ಮಾಡಿಸಿ 4 ಥರ 5 ಥರ ನಾನ್ ವೆಜ್ ನಂಗೆ ಊಟ ಮಾಡಿಸಿ ಕಳಿಸ್ತಿರೋಂಥ ವ್ಯಕ್ತಿ ಆ ಥರ ಮಾಡಕ್ ಚಾನ್ಸ್ ಇಲ್ಲ. ನಾನು ಅದನ್ನು ನೋಡಿದೆ ಇದ್ರಲ್ಲೆಲ್ಲ, ಏನೋ ಅವ್ರನ್ನ ಊಟ ಕೊಟ್ಟರು, ಬಸ್ ಚಾರ್ಜ್ ಕೊಟ್ಟು ಕಳಿಸಿ ಅಂತ ಹೇಳಿದ್ರಂತೆ. ಅದಾದ್ಮೇಲೆ ಏನೋ ಆಯ್ತಂತೆ. ಎಲ್ಲರಿಗೂ ನಮ್ಗೇನಂದ್ರೆ ಫ್ರಾಂಕ್ ಆಗಿ ಎಲ್ಲ ನ್ಯೂಸ್ಗಳು ನೋಡಿ ನಮಗೂ ಗೊತ್ತಾಗಿರೋದು ವಿಷಯ. ಬಟ್ ಡೆಫಿನೆಟ್ಲಿ ಆ ವ್ಯಕ್ತಿಗೆ ಹಿಂಗೆ ಆಗ್ಬಾರ್ದು ಸರ್, ಫ್ರಾಂಕ್ ಆಗಿ ಹೇಳ್ತೀನಿ. ಬಟ್ ಎಲ್ಲ ಸದ್ಯ ಇದೆಲ್ಲ ಏನೇನಿದೆ ಕಷ್ಟಗಳೆಲ್ಲ ಮುಗಿಸ್ಕೊಂಡು ಈಚೆ ಬಂದು ಮತ್ತೆ ಒಳ್ಳೇದಾಗಬೇಕು. ಯಾಕಂದ್ರೆ ನಮಗೆ ಅನ್ನ ಹಾಕಿರೋ ಪ್ರೊಡಕ್ಷನ್ನು ಮಾಲೀಕ ಅವ್ರು ಒಳ್ಳೇದಾಗಬೇಕು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.